ನಮಸ್ಕಾರ ಸ್ನೇಹಿತರೆ, ಹಂಪಿಯ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ಇವತ್ತೊಂದು ವಿಶೇಷವಾದಂತ ಮಾರ್ಗ ಕರ್ಕೊಂಡ್ಬಂದಿದ್ದೀನಿ. ಬನ್ನಿಲ್ಲಿ ನೋಡಿ, ಇದ್ರ ಹೆಸರು ಕಂಪಭೂಪ ಮಾರ್ಗ. ನೀವು ಯಂತ್ರೋದ್ಧಾರಕ ಆಂಜನೇಯಕ್ಕೆ ಹೋಗ್ಬೇಕಾದ್ರೆ ಇದೇ ರಸ್ತೆಯಲ್ಲಿ ಹೋಗೋದು. ಇದೇ ಯಂತ್ರೋದ್ಧಾರಕ ಆಂಜನೇಯ ಹೋಗೋ ರಸ್ತೆ ಇದು. ನೀವು ಇನ್ನೊಂದ್ 2 ತಿಂಗಳಲ್ಲಿ ಅಲ್ಲಿ ಟಿ ಬಿ ಡ್ಯಾಮಿನ ನೀರ್ ಬಿಟ್ರೆ ಇಲ್ಲಿ ಏನು ಹೋಗಕ್ಕಾಗಲ್ಲ. ನೀವು ಆಗೊಂದ್ಸಲಿ ಬಂದ್ ನೋಡ್ಬೇಕು, ಬಹಳ ಚೆನ್ನಾಗಿರುತ್ತೆ. ಏನಿವೆ ಇದು ಕಂಪಭೂಪ ಮಾರ್ಗ. ಏನಪ್ಪಾ ಅಂದ್ರೆ, ಕಂಪಭೂಪ ಯಾರಪ್ಪ ಅಂತಂದ್ರೆ ವೀರ ಹರಿಹರನ 1377ರಿಂದ 1404 ಆಳದಂತ ಹರಿಹರ ರಾಯರ ಮಗನಾದಂತ ಕಂಪಭೂಪನ ಆದೇಶದ ಮೇರೆಗೆ ತುಂಗಭದ್ರಾ ನದಿಯ ದಡದಲ್ಲಿ ವಿಶಾಲವಾದ ಕಲ್ಲಿನ ಮಾರ್ಗವನ್ನು ನಿರ್ಮಿಸಲಾಯಿತು. ಇದೇ ವಿಶಾಲವಾದ ಕಲ್ಲಿನ ಮಾರ್ಗ. ಇದು ಯಂತ್ರೋದ್ಧಾರಕ ಆಂಜನೇಯಗೂ ಹೋಗುತ್ತೆ. ಅಲ್ಲಿಗೆ ಹೋಗಿ ನಿಂತ್ಕೊಳ್ಳಲ್ಲ, ಇದು ಮುಂದಕ್ಕೆ ಹೋಗುತ್ತೆ. ಪ್ರಾಚೀನ ರಸ್ತೆ ಇದು. ಮಧ್ಯದಲ್ಲಿ ನಿಮ್ಗೆ ಕಾಣುತ್ತೆ. ನಾನೀಗ ಕರ್ಕೊಂಡು ಹೋಗ್ತೀನಿ ನಿಮ್ಗೆ. ನೀವು ಕೋಟಿಲಿಂಗ ಅವೆಲ್ಲ ಇದೆಯಲ್ಲ, ಚಕ್ರ ತೀರ್ಥ ಅದೆಲ್ಲ ಹಾಸ್ಕೊಂಡು ಹೋಗಿ ಅಲ್ಲಿ ಮುರಿದು ಬಿದ್ದ ಕಲ್ಲಿನ ಮಂಟಪಗಳು, ದೇವಸ್ಥಾನಗಳು, ಅನೇಕ ದೇವರುಗಳು ನಿಮ್ಮನ್ನ ಸ್ವಾಗತ ಮಾಡ್ತೇವೆ. ಅಲ್ಲಲ್ಲಿ ಇದೇನೋ ರಸ್ತೆ ಇದ್ದಾಗಿದೆಯಲ್ಲ ಅಂತ ನಿಮ್ಗೆ ಅನ್ಸುತ್ತೆ. ಎಸ್, ಅದೇ ಪ್ರಾಚೀನ ಮಾರ್ಗ, ಕಂಪಭೂಪ ಮಾಡಿದಂತ ಮಾರ್ಗ. ಹಾಗಾಗಿ ಅದು ಕಂಪಭೂಪ ಮಾರ್ಗ. ಈಗ ಮಾರ್ಗ ಇಲ್ಲ, ಹೊರಟೋಗಿದೆ. ಅವಾಗ ಅದು ಹೇಗಿತ್ತು, ಯಾತಕ್ಕಾಗಿ ಆ ಮಾರ್ಗವನ್ನು ಉಪಯೋಗಿಸ್ತಾ ಇದ್ರು ಅಂತ ನಿಮ್ಗೆ ನಾನು ಅಲ್ಲೇ ಕರ್ಕೊಂಡು ಹೋಗಿ ತೋರಿಸ್ತೀನಿ. ಬಹಳ ರೋಚಕವಾದಂತ ಕಥೆ ಅದು. ಅಂದ್ರೆ ವಿಜಯನಗರ ಸಾಮ್ರಾಜ್ಯ ಹೇಗೆಲ್ಲ ಆಳ್ತಾ ಇತ್ತು, ನಿಮ್ಗೆ ಮೇನ್ ಸ್ಟ್ರೀಟ್ ಮಾತ್ರ ವಿಜಯನಗರ ಅಂತ ತಿಳ್ಕೊಬೇಡಿ. ಈ ಎಲ್ಲ ಒಂದು ಗುಡ್ಡಗಾಡಿನ ನಡುವೆ, ಕಾಡಿನ ನಡುವೆ ಸಹ ಹೇಗಿತ್ತು ಸೆಕ್ಯೂರಿಟಿ, ಬೇಹಿನವರು ಕಾಹಿನವರು ಎಲ್ಲ ಹೇಗೆ ಕೆಲಸ ಮಾಡ್ತಾ ಇದ್ರು ಅಂತ ಅಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ಬನ್ನಿ. ಸ್ನೇಹಿತರೆ, ಈ ಬಂಡೆಗಳ ಒಳಗಡೆ ಒಂದು ಅದ್ಭುತವಾದಂತ ದೇವಸ್ಥಾನ ಹುದುಗಿದೆ. 100 ದೇವರುಗಳು ನಿಮ್ಮ ನೋಡುವಿಕೆಗಾಗಿ ಕಾಯ್ತಾ ಇವೆ. ಶತಮಾನಗಳಿಂದ ಹಾಗೇ ನಿಂತಿವೆ. ಬಂಡೆಗಳು ಏನು ಕಾಣಿಸ್ತಾ ಇದೆಯಾ ದೇವರುಗಳು? ಇಲ್ಲ ಅಲ್ವಾ? ಬನ್ನಿ ತೋರಿಸ್ತೀನಿ. ಹಾ, ಕೂತ್ಕೊಂಡು ಹೋಗ್ಬೇಕಾ? ಹಾ, ಇದು ಹಂಪೆ ಅಂದ್ರೆ ಅರ್ಥ ಆಯ್ತಾ? ಅಲ್ಲಿ ಬಂದು ಕ್ಲೀನಾಗಿ ಕಾರಲ್ಲಿ ನಿಲ್ಸ್ಬಿಟ್ಟು ದೇವಸ್ಥಾನ ನೋಡ್ಕೊಂಡು ಹೋಗೋದಲ್ಲ. ಇದು ಹಂಪೆಗೆ ಬಂದಾಗ ಇವನ್ನೆಲ್ಲ ನೀವು ನೋಡ್ಬೇಕು. ಬನ್ನಿ. ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇರ್ತಕ್ಕಂಥ ಇವನು ಅರ್ಧ, ಇದು ಬಹುಶಃ ಸಿಂಹನೋ ಯಾರು ಇವನು ಗೊತ್ತಿಲ್ಲ. ಇನ್ನರ್ಧ ಮಾನವ ದೇಹ, ಇನ್ನರ್ಧ ಇವನು. ಶಿವಲಿಂಗಕ್ಕೆ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ಅವನ ಹೆಂಡತಿ ಇರ್ಬೋದು, ಬಹಳ ಚಿಕ್ಕದಾಗಿ ಕೆತ್ತಿದ್ದಾರೆ. ಇದೇನು ಅಂತ ನನಗೆ ಬಲ್ಲವರು ತಿಳಿಸಬೇಕಾಗಿ ಪ್ರಾರ್ಥನೆ. ಬಹಳ ಚೆನ್ನಾಗಿದೆ ಇದು. ಇದೇನು ಅಂತ ನಮಗೆ ತಿಳಿಸಿದ್ರೆ ಹೇಳ್ಬೋದು. ಇಲ್ಲಿ ಲಲಾಟದಲ್ಲಿ ಅಂದ್ರೆ ಈ ಹಣೆಯಲ್ಲಿ ಏನ್ ದೇವರಿದೆ ನೋಡಿ, ಲಕ್ಷ್ಮಿ. ಇವಳು ಲಕ್ಷ್ಮಿ. ಸೊ ಹಂಗಾಗಿ ಒಳಗಡೆ ಇದ್ದಿದ್ದು ಲಕ್ಷ್ಮೀ ದೇವಸ್ಥಾನ ಅಥವಾ ಇದು ವೈಷ್ಣವ ದೇವಸ್ಥಾನ ಅಂತ ಕರಿಬೋದು. ಇಲ್ಲಿ ನಂದಿ ಇದ್ರೆ ಒಳಗಡೆ ಶಿವ ಇರ್ತಾನೆ, ಆಯ್ತಾ? ಇಲ್ಲಿ ತೀರ್ಥಂಕರರಿದ್ರೆ ಒಳಗಡೆ ಜೈನ್ ಬಸದಿ ಇರುತ್ತೆ. ಇಲ್ಲಿ ಲಕ್ಷ್ಮಿ ಇರೋದ್ರಿಂದ ಒಳಗಡೆ ವಿಷ್ಣು ಇರ್ತಾನೆ. ಅಷ್ಟಕ್ಕಂತ ಸೀಕ್ರೆಟ್. ಓ, ಇಲ್ಲಿ ತೋರ್ಸಿ. ಲೈಟ್ ಬಿಡು. ಅಲ್ಲ, ಅಲ್ಲಿ ನೋಡಿ, ಸೂರ್ಯದೇವರು, ಸೂರ್ಯನಾರಾಯಣ ಸ್ವಾಮಿ ನೋಡ್ಕೊಳ್ಳಿ, ನಮಸ್ಕಾರ ಹಾಕಿ. ಸಪ್ತಾಶ್ವಗಳು ಅಲ್ಲಿ ನೋಡಿ ಕೆಳಗಡೆ ಅವನ ಅಶ್ವಗಳು ಕಾಣಿಸ್ತಾ ಇದೆಯಾ? ಅವನ ಸಾರಥಿ ಯಾರು ಹೇಳಿ ನೋಡೋಣ? ಸೂರ್ಯನ ಸಾರಥಿ ಯಾರು? ಅರುಣ. ಸೂರ್ಯನ ಸಾರಥಿ ಅರುಣ. ಸೂರ್ಯ ಭಗವಾನರು ಅರುಣ ಮತ್ತು ಸಪ್ತಾಶ್ವಗಳು. ಸೂರ್ಯ ಸಂಚಾರಕ್ಕೆ ಕೊಟ್ಟಿದ್ದಾರೆ ಸೂರ್ಯದೇವರು. ಅವ್ರಿಗೆ ನೀವು ನಮಸ್ಕಾರ ಹಾಕೊಂಬಿಡಿ ನೀವು ಇಲ್ಲಿಂದಾನೆ, ಆಯ್ತಾ? ಮತ್ತು ಇಲ್ಲಿ ಭಕ್ತ ವಿಗ್ರಹಗಳು. ಮತ್ತು ಇದೇನಿದು? ಇದೊಂದ್ಸಲಿ ನೋಡಿ, ಇದು ಏನದು? ಆ ಟಾಚ್ ಬಿಡೋದು ಏನದು? ಓ, ಇದು ಮಹಿಷಾಸುರ ಮರ್ದಿನಿ ನೋಡಿ. ಅದು ಕತ್ತಿ, ಅವಳ ಕತ್ತಿ ಮತ್ತೆ ಇದನ್ನ ನೋಡಿ, ತ್ರಿಶೂಲ ನೋಡಿ ಎಷ್ಟು ದೊಡ್ಡದಿದೆ. ಅಬ್ಬಬ್ಬಬ್ಬಬ್ಬಬ್ಬ. ಇಲ್ಲಿ ಭಕ್ತರು ಭಕ್ತ ದೇವರುಗಳನ್ನು ನೋಡ್ತಾ ಇದ್ದೀರಾ. ಇವನು ನೋಡಿ ಈಶ್ವರ, ಎಷ್ಟು ಚೆನ್ನಾಗಿದೆ. ಇವನು ಗಂಗಾಧರ ಅಂತ ಕರಿಬೋದು ಇವನು, ಅಥವಾ ಪಿನಾಕಪಾಣಿ. ಪಿನಾಕನನ್ನ ಇಲ್ಲಿ ಇಟ್ಕೊಂಡಿದ್ದಾನೆ ಇವನು, ಪಿನಾಕಪಾಣಿ. ಗಂಗೆ ನೋಡ್ತಾ ಇದ್ರಿ ಇಲ್ಲಿ ಗಂಗೆ ಮುಖ ಕಾಣಿಸ್ತಾ ಇದೆ ಇಲ್ಲಿ ಗಂಗೆ ಹರಿತಾ ಇದ್ದಾಳೆ, ಆಯ್ತಾ?
ಇವನು ಪಿನಾಕಪಾಣಿ, ಈ ಕಡೆ ಆ ಕಡೆ ಭಕ್ತರ ವಿಗ್ರಹಗಳು, ಕೆಳಗಡೆ ನಂದೀಶ್ವರ. ಇಲ್ಲಿ ಕೆಳಗಡೆ ಇವ್ರು ಯಾರನ್ನು ತಿಳ್ಕೊಂಡಿದ್ದಾರೆ ಅದನ್ನು ಮಾತ್ರ ನನಗೆ ಬಲ್ಲವರು ತಿಳಿಸ್ಬೇಕು. ಇದಾದ ನಂತರ ಇವನು ಒಂದು ಮರದ ಕೆಳಗಡೆ ಕೂತಿರತಕ್ಕಂಥದ್ದನ್ನ ಕೆತ್ತಿದ್ದಾರೆ. ಇಲ್ಲಿ ಮರದ ಮೇಲೆ ಕೋತಿಗಳು ಮತ್ತು ಇಲ್ಲಿ ಪಕ್ಷಿಗಳು, ಕೊಕ್ಕರೆಗಳು. ಇದು ಕೊಕ್ಕರೆ ಮೂತಿ ತರನೇ ಇದೆ ಅದು ನೋಡಿ ಇಲ್ಲಿ. ಸೊ ಅದನ್ನೆಲ್ಲ ಕಾಣ್ಬೋದು. ಬಹಳ ಸೊಗಸಾಗಿ ಅದನ್ನ ಕೆತ್ತಿದ್ದಾರೆ ಆಯ್ತಾ, ಬಹಳ ಸೊಗಸಾಗಿ ಕೆತ್ತಿದ್ದಾರೆ ಅದನ್ನೆಲ್ಲ. ಇವನು ಶಿವ ಆಯ್ತಾ. ಇಲ್ಲಿ ಬಂದು ಈ ಭಕ್ತರ ವಿಗ್ರಹಗಳು ಬಂದು ಮಂಗರಸರು ಅಂತ ಒಂದಿದೆ ನೋಡಿ ಇಲ್ಲಿ. ಮಂಗರಸರು ಅಂತ ಒಂದು ಓದ್ದೆ ನಾನು, ಮಿಕ್ಕಿದ್ ನನ್ನ ಕೈಲಿ ಓದಕ್ ಆಗ್ತಿಲ್ಲ. ಸೊ ಈ ಮಂಗರಸರು ಯಾರು, ಇವರೆಲ್ಲ ಯಾರು ಅಂತ ಒಂದು ತೋರಿಸ್ಬೋದು. ಇದು ಒಂದು ಕಾಲದಲ್ಲಿ ಇದು ನಾನು ಹೇಳ್ಬೇಕು ಅಂತಂದ್ರೆ ಇದು ಹಂಪಿಲಿದೆ ಅಂದ ತಕ್ಷಣ ಇದು ವಿಜಯನಗರ ಕಾಲದ್ದೇ ಅಂತ ಆಗಿರ್ಬೋದು ಅಂತೇನಿಲ್ಲ. ಯಾಕೆಂದ್ರೆ ಇದು ನೋಡಿ, ಇದು ರಾ ಆಲ್ ಫೌಂಡೇಶನ್ಸ್ ಅಂಡ್ ಫುಟಿಂಗ್ಸ್ ರಾ, ಕಾಲಮ್ಸ್ ಎಲ್ಲ ರಾ, ಸುಮ್ಮನೆ ಕಲ್ಗಳನ್ನ ಹಂಗೆ ನಿಲ್ಸಿ ಮಾಡಿದ್ದಾರೆ. ಇದು ಕಲ್ಯಾಣ ಚಾಲುಕ್ಯರದು ಇರ್ಬೋದು ಅಥವಾ ಅದ್ರ ಹಿಂದಲ್ದು ಇರ್ಬೋದು. ತಜ್ಞರ ಇದ್ರ ಬಗ್ಗೆ ಅಭಿಪ್ರಾಯ ತಿಳಿಸ್ಬೇಕಾಗಿ ಪ್ರಾರ್ಥನೆ. ಬನ್ನಿ ಹೋಗೋಣ. ಅದ್ಭುತ. ಇಲ್ಲಿ ತೋರಿಸಿ ಬನ್ನಿ ಇಲ್ಲಿ. ಅಬ್ಬಬ್ಬಬ್ಬಬ್ಬಬ್ಬ, ಮಹಾವಿಷ್ಣುನ ನೋಡಕ್ಕೆ 2 ಕಣ್ ಸಾಲದು. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ನೋಡ್ರಿ ಇಲ್ಲಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಶಿಲ್ಪಿಗಳು ಫುಲ್ ಟೈಮ್ ಜಾಬ್. ಆಗ ಏನ್ ಬೇಕಾದ್ರೂ ಕೆತ್ತು, ಎಷ್ಟು ಬೇಕಾದ್ರೂ ಕೆತ್ತು ಅಂತ ಇರೋವಂಥದ್ದು. ಇಲ್ಲೂ ಬಂದ್ ನೋಡಪ್ಪ, ವೀರಭದ್ರ ದೇವರು, ಭದ್ರಕಾಳಮ್ಮನವರು ಆಯ್ತಾ. ಟಗರು ತಲೆ, ಹೌದು ಇವ್ರು ಭದ್ರಕಾಳಮ್ಮ ಇಲ್ಲೇ ಇದಾರಲ್ಲ. ಇದು ಟಗರು, ಇವರು ನಂದೀಶ್ವರ. ಇದು ಕಲ್ಲಿನ ಬಾಗ್ಲು ನೋಡಿ. ಇಲ್ಲಿ ಪಿವೋಟ್ ಇತ್ತು ನೋಡಿ. ಇಲ್ಲಿ ಬಾಗ್ಲಿತ್ತು, ಕೆಳಗಡೆ 2 ಪಿವೋಟ್ ನೋಡಿ. ಇಲ್ಲಿ ಪಿವೋಟ್ ಇಲ್ಲಿದೆ, ಇಲ್ಲೊಂದು ಪಿವೋಟ್. ಕೃಷ್ಣದೇವರಾಯರ ಅರಮನೆಯಲ್ಲಿ ತೋರಿಸಿದ್ನಲ್ಲ ಪಿವೋಟ್, ವುಡನ್ ಪಿವೋಟ್. ಇಲ್ಲಿ ಸ್ಟೋನ್ ಪಿವೋಟ್ ನೋಡ್ತಾ ಇದ್ದೀರಾ. ಸ್ಟೋನ್ ಪಿವೋಟ್, ನೋ ಹಿಂಜಸ್. ಪಿವೋಟ್ ಇಂದ ಹಿಂಗ್ ತಿರುಗ್ತಾ ಇತ್ತು. ಬಾಕ್ಲು ಓಪನ್, ಬಾಕ್ಲು ಕ್ಲೋಸ್, ಬಾಕ್ಲು ಓಪನ್, ಬಾಕ್ಲು ಕ್ಲೋಸ್. ಬನ್ನಿ. ಶಕ್ತಿ ದೇವತೆ ಯಾರು? ದುರ್ಗಿ, ಚಾಮುಂಡಿ, ಕಾಳಿ, ಪಾರ್ವತಿ, ಏನ್ ಬೇಕಾದ್ರೆ ಹೆಸರು ಹೇಳ್ಬೋದು. ಆ ಕಡೆ ಢಮರುಗ, ಈ ಕಡೆ ಕತ್ತಿಯನ್ನ. ಮುಖ ಮಾತ್ರ ಬಹಳ ಸ್ಮೈಲಿ, ಪ್ರಸನ್ನಳಾಗಿದ್ದಾಳೆ. ಅವಳನ್ನ ನೀವು ನೋಡ್ತಾ ಇದ್ದೀರಾ. ಅದ್ಭುತವಾದಂತ ಕೆತ್ತನೆ ಕಣ್ರಿ. ಹೆಂಗ್ ಕೆತ್ತಿದ್ರು, ಜೀವ ತುಂಬಿಟ್ಟಿದ್ದಕ್ಕೆಲ್ಲ. ಇಲ್ಲಿ ನೋಡಿ, ಇಲ್ಲಿ ಇವನೇ ವೀರಭದ್ರ ಅನ್ಸುತ್ತೆ ನನ್ಗೆ. ತಲೆ ಮೇಲೆ ನೋಡಿ ಬೆಂಕಿ, ತಲೆ ಮೇಲೆ ಬೆಂಕಿ ಕಾಣಿಸ್ತಾ ಇದೆಯಾ? ತಲೆ ಮೇಲೆ ಬೆಂಕಿ, ಕೆಳಗಡೆ ಹಾವು, ಕೈಯಲ್ಲಿ ಢಮರುಗ, ಈ ಕಡೆ ಕೈಯಲ್ಲಿ ತ್ರಿಶೂಲ, ಒಂದು ಕೈಯಲ್ಲಿ ಕತ್ತಿ. ಎಲ್ಲವೂ ಅದ್ಭುತವಾಗಿದೆ. ನೋಡಕ್ಕೆ 2 ಕಣ್ ಸಾಲಲ್ಲ ರೀ. ಏನ್ ಹೇಳ್ತೀರಾ? ಎಲ್ಲ ಕ್ಲೋಸ್ ಆಗೋಗಿದೆ. ಈಗ ಇನ್ನು ಪುನಃ ನುಸುಳ್ಕೊಂಡು ಹೋಗ್ಬೇಕಾಗಿದೆ. ನೋಡ್ರಿ ಸರ್ವಣ. ಆಹಾ, ನೀರು ಎಷ್ಟು ತಣ್ಣಗಿದೆ. ಬನ್ನಿ ಏನು ಎಷ್ಟು ನೀಟಾಗಿ ಕೆತ್ತಲಾಗಿದೆ ಸರ್ ಇದು ಹೊಯ್ಸಳರ ಕಾಲದ್ದು. ಇದು 100% ಹೊಯ್ಸಳರ ಕಾಲದ್ದು. ಇದು ವಿಜಯನಗರ ಕಾಲದ್ದಲ್ಲ. ಯಾಕೆಂತಂದ್ರೆ ಹೊಯ್ಸಳರು ಮಾತ್ರವೇ ಇಂಥದ್ದೊಂದು, ಹೊಯ್ಸಳರು ಇಲ್ಲ ಕಲ್ಯಾಣದ ಚಾಲುಕ್ಯರು ಮತ್ತು ಹೊಯ್ಸಳರಷ್ಟೇ ಈ ತರ ಎಲ್ಲ ಡಿಸೈನ್ ನೋಡಿ. ಈ ಗೆಜ್ಜೆಗಳು ಆಯ್ತಾ, ಈ ಗೆಜ್ಜೆ ಇದೇನು ನೋಡಿ ಇಲ್ಲಿ, ಈ ಕೈ ಗೆಜ್ಜೆ, ಇದು ತೋಳು ಬಂದಿ. ಇದನ್ನೆಲ್ಲ ಮಾಡಿರೋರು ಹೊಯ್ಸಳರು. ಇಷ್ಟು ಡಿಸೈನ್ ಆಗಿ ವಿಜಯನಗರದವ್ರು ಮಾಡಲಿಲ್ಲ ಅಂತ ನನ್ನ ಒಂದು ಅನಿಸಿಕೆ. ಅಲ್ಲಿ ನೋಡಿ ಆ ಕಡೆ ಮೂರ್ತಿ ಇತ್ತು ಇಲ್ಲಿ ನೋಡಿ ಸರ್. ಈ ಕಡೆ ನೋಡಿ, ಇಲ್ಲೆಲ್ಲ ನೀಟಾಗಿ ನೋಡಿ ಸರ್ ಎಲ್ಲ ಇಲ್ಲಿ. ಹೌದು, ಇದು ಭಕ್ತರ ವಿಗ್ರಹಗಳಿರಬಹುದು. ಇದನ್ನ ನಾನು ಯಾರೋ ಹೇಳ್ತಾ ಇದ್ದಿದ್ದು ಕೇಳಿದೆ, ಇದು ಕೃಷ್ಣದೇವರಾಯರ ವಿಗ್ರಹ ಅಂತ. ಇದು ಕೃಷ್ಣದೇವರಾಯರ ವಿಗ್ರಹ ಅಲ್ಲ ಅಂತ ನನ್ನ ಭಾವನೆ. ಯಾಕೆಂದ್ರೆ ಕೃಷ್ಣದೇವರಾಯರಿಗೆ ಇದು ಕಿರೀಟ ಉದ್ದುದ್ದಿರ್ಬೇಕು. ಸೊ ಹಂಗಾಗಿ ಇಲ್ಲ, ಇಲ್ಲಿ ಏನೋ ಬರ್ದಿದ್ದಾರೆ, ಇಲ್ಲಿ ದೇವನಾಗರಿನಲ್ಲಿ ಏನೋ ಬರ್ದಿದ್ದಾರೆ ಇಲ್ಲಿ. ಸೊ ಒಂದೊಮ್ಮೆ ಒಂದು ಕಾಲದಲ್ಲಿ ಒಂದು ಒಳ್ಳೆ ದೇವಸ್ಥಾನ ಆಗಿದ್ದು ಈಗ ಸಂಪೂರ್ಣವಾಗಿ ಶಿಥಿಲವಾಗಿದೆ. ಈಗ ಕಲ್ಲಿನ ಮೇಲೆ ಕಲ್ಲಂಗೆ ಕುಂತಿದೆ ಸರ್, ಏನಿಲ್ಲ. ಹೌದು. ಈ ಲಕ್ಷ್ಮೀ ಮಾತ್ರ ನೀವು ಇನ್ನೊಂದ್ಸರಿ ತೋರಿಸಿದ್ರು ಬೇಜಾರಾಗಲ್ಲ. ಅಷ್ಟು ತುಂಬಾ ಸುಂದರವಾದಂತ ಲಕ್ಷ್ಮಿ.
ತುಂಬಾ ಸುಂದರವಾಗಿದೆ ಇದು. ಮತ್ತೆ ಇದು ನೀರಿಲ್ಲ ಮಾತ್ರ ಹೊರಗಡೆ ಬರುತ್ತ ಸರ್ ಈ ದೇವಸ್ಥಾನ. ನೀರ್ ಕಮ್ಮಿ ಆಗಿದ್ದಾಗ ಬರುತ್ತೆ. ಈಗ ನೀರ್ ಬಿಟ್ಬಿಟ್ರೆ ನೀವು 1 ಲಕ್ಷ 2 ಲಕ್ಷ ಕ್ಯೂಸೆಕ್ಸ್ ಕಂಪ್ಲೀಟ್ ಆಗಿದ್ದು ಈ ದೇವಸ್ಥಾನ ಮುಚ್ಚೋಗಿದ್ದು. ಟಿ.ಬಿ ಡ್ಯಾಮ್ ಇಂದ ತುಂಗಭದ್ರಾ ಡ್ಯಾಮ್ ನೀರ್ ಬಿಟ್ರೆ ಇದೇನು ಕಾಣಲ್ಲ, ಇವೆಲ್ಲ ಮುಚ್ಚೋಗಿರುತ್ತೆ. ಈಗ ಸಮ್ಮರ್ ಅಲ್ಲಿ ಅಷ್ಟೇ ಕಾಣೋದು. ನೀವು ಸಮ್ಮರ್ ಅಲ್ಲಿ ಬಂದ್ರೆ ಇದನ್ನ ನೋಡ್ಬೋದು. ನೀವು ಎಲ್ಲಿಂದ ಯಂತ್ರೋದ್ಧಾರಕ ಆಂಜನೇಯನಿಂದ ತೆಪ್ಪದವ್ರು ಕರ್ಕೊಂಬಂದು ಇದನ್ನ ತೋರಿಸ್ರಿ ಅಂದ್ರೆ ತೆಪ್ಪದವ್ರು ಕರ್ಕೊಂಬಂದು ನಿಮ್ಗೆ ಇದನ್ನ ತೋರಿಸ್ತಾನೆ. ಆಯ್ತಾ, ಬಂದು ನೋಡಿ ಬನ್ನಿ. ಸ್ನೇಹಿತರೆ, ಈ ಬಂಡೆ ಕಲ್ಗಳ ಮೇಲೆ ಅಸಂಖ್ಯವಾದಂಥ ಶಿವಲಿಂಗಗಳನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಇಲ್ಲಿರೋ ಶಿವಲಿಂಗನ ಒಡೆದಿದ್ದಾರೆ. ಇಲ್ಲಿ ಒಂದು 3 ಪುಟ್ಟ ಶಿವಲಿಂಗ ಮತ್ತದಕ್ಕೊಂದು ಬರಹ ಬೇರೆ ಇದೆ. ಇಲ್ಲಿ ಈ ಶಿವಲಿಂಗಕ್ಕೆ ಕುರಿತಾದಂಥ ಒಂದು ಬರಹನೂ ಇದೆ. ಈ 4 ಮೂಲೆಯಲ್ಲಿ 4 ಹೋಲು ಮಾಡಿದ್ದಾರೆ. ಬಹುಶಃ ಇದಕ್ಕೊಂದು ಸಣ್ಣ ಮಂಟಪದ ಥರ ಮಾಡಿದ್ರೋ ಏನೋ. ಶಿವಲಿಂಗಕ್ಕೆ ಅಭಿಷೇಕ ಮಾಡಿದ್ದು ನೀರು ಹರಿದು ಹೋಗೋದಕ್ಕೆ ಸಹ ದಾರಿ ಮಾಡಿದ್ದಾರೆ. ತುಂಗಭದ್ರೆ ಇಲ್ಲಿ ಬಂದು ಅಭಿಷೇಕ ಮಾಡಿಸ್ಕೊಂಡು ವಾಪಸ್ ತನ್ನ ನೊಡಲಿಗೆ ಹೋಗುವಂತ ಒಂದು ವಿಸ್ಮಯ. ಈ ಶಿವಲಿಗೆ ಕಾವಲುವಾಗಿ ಚೈತನ್ಯದಾಯಕನಾದಂಥ ನಂದಿಯನ್ನು ನೀವು ನೋಡ್ತಾ ಇದ್ದೀರಾ. ಅವನ ಮೇಲೆ ಇಲ್ಲಿದೆ, ತೋರಿಸಿದ್ರಾ? ಅದನ್ನ ತಗೊಂಡೆ ಆಗ್ಲೆ. ಇಲ್ಲಿ ಈಗ ನೀವು ನನ್ನ ಜೊತೆ ಬಂದ್ರೆ ಈಗ ನಿಮಗೆ ಕೋಟಿಲಿಂಗವನ್ನ ತೋರಿಸುತ್ತೇನೆ. ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ ಕೋಟಿಲಿಂಗೇಶ್ವರ. ಏನಪ್ಪ ಧರ್ಮಿ, ಕೋಟಿಲಿಂಗ ಇಲ್ಲಿದೆಯಾ ಅಂತ? ಹಂಗಲ್ಲ. ಇದು ಕೋಟಿಲಿಂಗ ಅಂದ್ರೆ ಕೋಟ್ಯಾಂತರ ಲಿಂಗಗಳ ಸಮೂಹ. ಈಗ ಮೂಡುಬಿದಿರೆಯಲ್ಲಿ 1000 ಕಂಬದ ಬಸದಿ ಅಂದ್ರೆ ಏನು? 1000 ಕಂಬ ಇದೆಯಲ್ಲಿ? ಇಲ್ಲ, 1000 ಕಂಬ ಇದೆ ಅಂತ ಲೆಕ್ಕಕ್ಕೆ 1000 ಕಂಬದ ಬಸದಿ ಹೇಗೋ ಹಾಗೆ ಈ ಕೋಟಿಲಿಂಗ ಅಂದ್ರೆ ಕೋಟಿಲಿಂಗ ಇದೆಯೇ ಅಂತಲ್ಲ, ಕೋಟ್ಯಾಂತರ ಲಿಂಗಗಳ ಸಮೂಹ. ನೋಡಿ, ಅಲ್ಲೊಂದು ಇಲ್ಲೊಂದು, ಇಲ್ಲೆಲ್ಲ ಕೆತ್ತಿ, ಇಲ್ಲಿ ಬಸವಣ್ಣನ ಸಹ ಇಲ್ಲಿ ಕೆತ್ತಿ ಇದಕ್ಕೆ ಪೂಜೆ ಪುನಸ್ಕಾರ ಮಾಡ್ತಾ ಇದ್ದಾರೆ. ಇಲ್ಲೊಂದು ಪುಟ್ಟ ಲಿಂಗವನ್ನು ಸಹ ಕೆತ್ತಿದ್ದಾರೆ. ಆಯ್ತಾ? ಅಲ್ಲೂ ಒಂದು ಬಸವಣ್ಣ ಇದೆ, ಅದಾಗ್ಲೇ ನಾನು ನಿಮ್ಗೆ ತೋರಿಸಿದ್ದೀನಿ. ಬನ್ನಿ, ಇದು ನೋಡ್ರಿ. ಇಲ್ಲಿ 1 2 3 4 5 6 7 8 9 10 11 12 13 14 15 16 17 18 21 22 23 24 25 26 27 28 1 2 3 4 5 6 7 10 11 12 13 14 15 18 19 20 21 22 23 24 25 26 27 28 30 ಅಂತಾನೆ ಅರ್ಧ ಇಟ್ಕೊಂಡ್ರೆ 900 ಲಿಂಗ ಇಲ್ಲೇನೆ. ಸೊ ಎಲ್ಲ ಸೇರಿ 1000 ಲಿಂಗ ಇರ್ಬೋದು. ಒಂದೇ ಸಲ 1000 ಲಿಂಗಗಳ ದರ್ಶನವನ್ನ ನಾನು ನಿಮಗೆ ಮಾಡಿಸಿದ್ದೀನಿ. ಸೊ ಇದು ಪೂಜೆ ಇದೆ, ಪುಣ್ಯದ ಫಲ ನಿಮಗೆ, ಅದರಲ್ಲಿ 5% ನನಗೆ. ಆಯ್ತಾ? ಅದರಲ್ಲಿ 108 ಇದೆಯಾ? 1108. ಇದೆಲ್ಲ ಪುಟ್ಟ ಲಿಂಗನ ಲೆಕ್ಕ ತಗೊಂಬಿಟ್ರೆ ನೀವು, ಇಲ್ಲೊಂದು. ಆಯ್ತಾ? ಇವೆಲ್ಲಾನು ಇಲ್ಲಿಗೆ ಒಂದು ಗುಡಿ ಕಟ್ಟಿದ್ರು, ಆ ಗುಡಿನೂ ಕಿತ್ಕೊಂಡು ಹೋಗಿದೆ. ಸೊ ಇಲ್ಲೆಲ್ಲ ನೋಡಿ ಎನ್ಗ್ರೇವ್ಡ್ ಲಿಂಗಗಳು ಇದೆ. ಇಲ್ಲಿ ಇಲ್ಲಿ ಎನ್ಗ್ರೇವ್ ಮಾಡಿದ್ದಾರೆ. ಇಲ್ಲಿ ಎನ್ಗ್ರೇವ್ ಮಾಡಿರೋಂಥ ಲಿಂಗಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ. ಇದೊಂದು ನೋಡಿ, ಇಲ್ಲಿ ಬಸವಣ್ಣನ ಬಸವಣ್ಣಗಳು ಸಾಲ ಕೂತಿದ್ದಾರೆ. ಬಸವಣ್ಣ ಶಿವನ ಆಜ್ಞೆಗಾಗಿ ಕಾಯ್ತಾ ಕೂತಿರ್ತಕ್ಕಂಥ ಬಸವಣ್ಣವರು. ಆಯ್ತಾ? ನೀವೆಲ್ಲ ಇದು ಬಂದು ನೋಡ್ತೀರಾ, ಬಹಳ ಸಂತೋಷ. ಇದೆಲ್ಲ ಬಂದು ನೋಡ್ತೀರಾ. ಅಲ್ಲಿ ತೋರಿಸಿ, ಅಲ್ಲಿ ನೀರಿನ ಬಾಟ್ಲ್ ಅಲ್ಲೇ ಬಿಸಾಕ್ಬಿಟ್ಟು ಹೊಟ್ಟೋಗ್ತೀರಾ. ನೀವು ಹೊಟ್ಟೆಗೆ ಅನ್ನ ತಿನ್ನಲ್ಲ, ನಾನು ಹೇಳ್ತೀನಿ. ನೀರಿನ ಬಾಟ್ಲ್ ಹಂಗೆ ಬಿಸಾಕ್ಬೇಡಿ, ಎತ್ಕೊಂಡು ಹೋಗಿ. ನೀವು ತಂದಂತ ಕಚಡನ ನೀವೇ ಎತ್ಕೊಂಡೋಗಿ ಅಲ್ಲಿ ಡಸ್ಟ್ಬಿನ್ ಇಟ್ಟಿರ್ತಾರ, ಅಲ್ಲಿ ಹಾಕ್ಬೇಕು. ನೀವು ಇಲ್ಲಿ ಬಂದು ಬಿಸಾಕ್ಬಿಟ್ಟು ಹೋಗ್ಬಿಟ್ರೆ ಯಾರು ಎತ್ತೋರದನ್ನ? ಅದು ಮಾಡಬಾರ್ದು. ಆಯ್ತಾ? ನೀರು ಬಿಟ್ರೆ ಮುಚ್ಚೋಗುತ್ತೆ. ಒನ್ಸ್ ಅಗೈನ್ ನೀವು ಸಮ್ಮರಲ್ಲೇ ಬಂದು ನೋಡ್ಬೇಕು. ಬಿಫೋರ್ ಮಾನ್ಸೂನು ಇವೆಲ್ಲ ಬಂದು ನೋಡ್ಕೊಂಬಿಡಿ. ನೀವು ಕಂಪ್ಲೀಟ್ ಮುಚ್ಚೋಗುತ್ತಲ್ಲ, ಸ್ವಲ್ಪ ಕಾಣಿಸ್ತಾ ಇರುತ್ತೆ. ನೀರ್ ಮೇಲ್ ಕಾಣಿಸ್ತಾ ಇರ್ತದೆ. ನಮ್ಗೆ ಒಳಗಡೆ ಎಷ್ಟು ಆಳ ಇದೆ ಅಂತ ನಮ್ಗೆ ಅರಿವು ಇರೋದಿಲ್ಲ. 2 ಲಕ್ಷ ಕ್ಯೂಸೆಕ್ಸ್ 2.5 ಲಕ್ಷ ಬಂದ್ರೆ ಸರ್, ಇದ್ರ ಮೇಲೆ ಸ್ವಲ್ಪ ಎಡ್ಜ್ ಮಾತ್ರ ಕಾಣ್ತವೆ. 2.5 ಲಕ್ಷ ಕ್ಯೂಸೆಕ್ ತುಂಗಭದ್ರಾ ನದಿಯಲ್ಲಿ ಬಿಟ್ರೆ ಏನಾಗಬೇಡ. ಈಗ ವಾಪಸ್ಸು ನಿಮ್ನೆಲ್ಲ ತೋರ್ಸ್ಕೊಂಡು ನೋಡಿ. ಈಗ ಪುನಃ ಯಂತ್ರೋದ್ಧಾರಕನ ಹತ್ರ ಕರ್ಕೊಂಡ್ ಬಂದಿದ್ದೀನಿ. ರಾಮಾಯಣ ಮುಗಿಯುತ್ತಲ್ಲ, ಹನುಮಂತ ಚಿರಂಜೀವಿ ಅಲ್ವೇ? ಆಂಜನೇಯನು ತಪಸ್ಸಿಗೆ ತೆರಳಿದನು ಅಂತ ರಾಮಾಯಣದಲ್ಲಿ ಬರೆದಿದೆ. ಎಲ್ಲಿ ತಪಸ್ಸಿಗೆ ತೆರಳದ? ಗಂಧಮಾದನ ಪರ್ವತಗಳಿಗೆ ತಪಸ್ ಮಾಡಕ್ಕೆ ತೆರಳ. ಇದೇ ನೋಡಿ ಗಂಧಮಾದನ ಪರ್ವತಗಳು. ಅಲ್ಲಿಂದ ಕಾಣ್ತಾ ಇದೆಯಲ್ಲ ನೋಡಿ, ಅಲ್ಲಿ ನನ್ನ ಕೈ. ಇದು ನೋಡಿ, ಇದು ಗಂಧಮಾದನ ಪರ್ವತ. ಗಂಧಮಾದನ ಪರ್ವತಕ್ಕೆ ಆಂಜನೇಯ ತಪಸ್ ಮಾಡಕ್ಕೆ ತೆರಳ್ತಾನೆ ಅಂದ್ರೆ ಏನ್ ಅರ್ಥ? ವಾಪಸ್ ತವರಿಗೆ ಬಂದ್ಬಿಡ್ತಾನೆ. ಕಿಷ್ಕಿಂದೆ ಅಲ್ವೇನ್ರಿ ಇದು?
ವಾಪಸ್ನೆ ಅವರೆಲ್ಲ ಶ್ರೀರಾಮ ದೇವರೆಲ್ಲ ಅವತಾರ ಮುಗಿಸಿ ಮತ್ತೊಂದು ಅವತಾರ ಬರ್ಬೇಕಲ್ಲ, ನಾವು ಶ್ರೀಕೃಷ್ಣನ ಅವತಾರ ದ್ವಾಪರಕ್ಕೆ ಬರ್ಬೇಕಲ್ಲ, ಅಲ್ಲಿವರೆಗೂ ಆಂಜನೇಯ ಸ್ವಾಮಿ ಇಲ್ಲಿ ತಪಸ್ ಮಾಡಕ್ ಕೂತಿರ್ತಾರೆ ಅಂತ ರಾಮಾಯಣದಲ್ಲಿ ಬರ್ದಿದೆ. ಗೊತ್ತಾಯ್ತಾ? ಕೆಲವರು ಈ ಗಂಧಮಾದನ ಪರ್ವತ ಅಂದ್ರೆ ಅಂಡಮಾನ್ ಪರ್ವತಗಳು ಅಂತ, ಸುಳ್ಳು ಅದು. ಗಂಧಮಾದನ ಅಂದ್ರೆ ಇಲ್ಲೇ ಇದೆ, ನಮ್ರಲ್ಲೇ ಇರೋದು ಗಂಧಮಾದನ ಪರ್ವತ. ಇಲ್ಲಿಗೆ ಆಂಜನೇಯ ಸ್ವಾಮಿ ತಪಸ್ ಮಾಡಕ್ ಬಂದಿದ್ದು. ಹೆಂಗೆ ನಮ್ಮ ಪುರಾಣ ಚೆನ್ನಾಗಿದೆ, ಬನ್ನಿ ಮುಂದಕ್ಕೆ. ಸ್ನೇಹಿತರೆ, ಈಗ ನಾನು ತುಂಗಭದ್ರಾ ನದಿ ಮಧ್ಯದಲ್ಲಿದ್ದೀನಿ. ಇದನ್ನ ಚಕ್ರತೀರ್ಥ ಅಂತ ಇವರು ಸ್ಥಳೀಯರು ಕರೆಯೋದು. ಯಾಕೆ ಇದು ಚಕ್ರತೀರ್ಥ ಅಂತ? ತೀರ್ಥ ಅಂದ್ರೆ ನೀರು, ಪವಿತ್ರವಾದಂಥ ನೀರು. ಯಾಕೆಂದ್ರೆ ಕೋದಂಡರಾಮದೇವರು, ಲಕ್ಷ್ಮಣ ದೇವರು ಮತ್ತೆ ಯಂತ್ರೋದ್ಧಾರಕ ಆಂಜನೇಯ ಸ್ವಾಮಿಯು ಎಲ್ಲ ಇರ್ತಕ್ಕಂಥ ಜಾಗ ಇದು. ಚಕ್ರತೀರ್ಥ ಅಂತ ಯಾಕಂತೀವಪ್ಪ ಅಂತಂದ್ರೆ, ಈಗ ನನ್ನ ಬೆನ್ನಿನ ಹಿಂದೆಯಿಂದ ಬರ್ತಕ್ಕಂಥ ತುಂಗಭದ್ರಾ ನದಿ ಈ ಕಡೆ ಹರ್ಕೊಂಡು ಹೋಗುತ್ತೆ. ಹರ್ಕೊಂಡು ಹೋಗುವಾಗ ಈ ಕಾರ್ನರ್ ಅಲ್ಲಿ ಇದು ಡಿವಿಯೇಷನ್ ಏನಿದೆಯಲ್ಲ, ಇಲ್ಲಿ ತುಂಬಾ ಆಳ ಮತ್ತು ನದಿಯ ನೀರು ಈಸಿಯಾಗಿ ಫ್ಲೋ ಆಗಲ್ಲ ಅಂತ ಸ್ಥಳೀಯರು ಹೇಳ್ತಾರೆ. ಇಲ್ಲಿ ನೀರು ತಿರುಗ್ತಾ ಇರುತ್ತೆ. ಸುಳಿ, ಅಫ್ಕೋರ್ಸ್ ಬಹಳ ಸರಳವಾಗಿ ಕನ್ನಡದಲ್ಲಿ ಹೇಳ್ಬೇಕಾದ್ರೆ ಸುಳಿಯಂತೆ ನೀರು, ಈಗ ನಾವೇನು ನಿಂತಿದ್ದೀವಲ್ಲ ಈ ಜಾಗದಲ್ಲಿ ಸುಳಿಯಂತೆ ನೀರು ತಿರುಗ್ತಾ ಇರುತ್ತೆ. ಹಾಗಾಗಿ ಇದು ಚಕ್ರತೀರ್ಥ. ಅರ್ಥ ಆಯ್ತಾ? ಈ ಚಕ್ರತೀರ್ಥ ನೋಡಿ, ಎಂಥ ಕಡೆ ನಮ್ಮ ವ್ಯಾಸ ಮಹರ್ಷಿಗಳು ಆಂಜನೇಯನ ಯಂತ್ರೋದ್ಧಾರಕ ಆಂಜನೇಯನನ್ನ ಎಂಥ ಕಡೆ ಪ್ರತಿಷ್ಠೆ ಮಾಡಿದ್ದಾರೆ ಅಂತಂದ್ರೆ, ಬಹಳ ಅದ್ಭುತವಾದಂಥ ಶಕ್ತಿಯಿಂದ ಅವರು ಅದನ್ನು ಮಾಡಿದ್ದಾರೆ. ಸುಮ್ಮನೆ ಅಲ್ಲ ಅಲ್ವೇನ್ರಿ? ನದಿಯ ಹರಿವು ಇಲ್ಲಿ ಆದ್ರೆ ತುಂಬಾ ಆಳವಾದಂಥ, ಈಗಲೂ ಈಗ ಇನ್ನೂ ನೀರು ಬಿಟ್ಟಿಲ್ಲ ಈಗ ಅಲ್ವಾ, ಈಗ ಸಮ್ಮರ್ ಶುರು ಆಗಿದೆ. ನೀರು ಬಿಟ್ಟಾಗ ಅವೆಲ್ಲ ಮುಳುಗೋಗಿರುತ್ತೆ ಅಂತ ನಮ್ಮ ಪೊಲೀಸ್ನವ್ರು ಹೇಳ್ತಾರೆ. ಇಲ್ಲಿ ನೀರು ಬಿಟ್ಟಾಗಂತೂ ಏನೇನು ಕಾಣಿಸಲ್ಲ, ಸ್ಥಳೀಯರು ಅಷ್ಟೇ ಹೇಳೋದು. ಸೊ ಈಗ ನೀರು ಇಲ್ಲದೇ ಇರೋ ಕಾಲದಲ್ಲೂ 24/7 365 ಡೇಸ್ ನೀರಿರುವಂಥ ಜಾಗ ಇದು. ತುಂಗಭದ್ರಾ ನದಿ ಇಲ್ಲಿ ಮಾತ್ರ ಬತ್ತೋದಿಲ್ಲ, ಖಾಲಿ ಆಗೋದೇ ಇಲ್ಲ ಇಲ್ಲಿ. ನೆಕ್ಸ್ಟ್ ಟೈಮ್ ನೀವು ಚಕ್ರತೀರ್ಥಕ್ಕೆ ಬಂದಾಗ ಇವೆಲ್ಲ ಜ್ಞಾಪಿಸ್ಕೋಬೇಕು.